ಇವತ್ತು ದಿನ ನಮಗೆ ಏನು ಗೊತ್ತಾಗಿದೆ ಅಂದರೆ ನಮ್ಮ ದೇಶ ಮೇಲೆ ಸ್ವಲ್ಪ ನಮ್ಮ ಎಲ್ಲರಿಗೆ ಇವಾಗ ವಾರ್ ಸಿಚುವೇಶನ್ ಬಂದ್ಬಿಟ್ಟಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ತಮ್ಮೆಲ್ಲರಿಗೆ ಗೊತ್ತು ಪಹಲ್ಗಾಮ್ ಕಾಶ್ಮೀರ್ನಲ್ಲಿ ಏನು ಆಗಿದೆ ಅಂತ. 26 ಜನ ಸತ್ತು ಹೋಗಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಹೃದಯಕ್ಕೆ ಬಹಳ ನೋವು ಆಗಿದೆ. ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತೀವಿ, ಎಲ್ಲರೂ ನಮ್ಮ ಜೊತೆಯಲ್ಲಿ ಬರಬೇಕು ಅಂತ. ನಮ್ಮ ಈ ದೇಶದ ಆಲ್ ಪಾರ್ಟೀಸ್ ಲೀಡರ್ಸು ಮತ್ತು MPಸು ಮತ್ತು ಎಲ್ಲ ಮುಸ್ಲಿಂ ಧರ್ಮದ ಗುರುಗಳು ಮತ್ತು ಎಲ್ಲ ಮುಸ್ಲಿಂ ಜನಗಳು ಸೇರಿಸ್ಬಿಟ್ಟು ನಮ್ಮ ಪ್ರೈಮ್ ಮಿನಿಸ್ಟರ್ಗೆ, ನಮ್ಮ ಹೋಮ್ ಮಿನಿಸ್ಟರ್ಗೆ, ನಮ್ಮ ಸರ್ಕಾರಕ್ಕೆ ಫುಲ್ ಸಪೋರ್ಟ್ ಕೊಡ್ತೀವಿ. ನೀವು ಏನು ಉತ್ತರ ಕೊಡ್ತೀವಿ ಆ ಉತ್ತರನಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ನಿಲ್ಕೊಂಡು ಇದ್ದೀವಿ ಅಂತ ನಾವು ಎಲ್ಲರೂ ಹೇಳಿದ್ದೀವಿ. ಅದಕ್ಕಾಗಿ ನಮ್ಮ ಯಾರ್ಯಾರು ಇದರಲ್ಲಿ ಹೋಗ್ಬಿಟ್ಟು ಉತ್ತರ ಕೊಡ್ತಾ ಇದ್ದಾರೆ, ಅದರಲ್ಲಿ ನೇವಿ ಫೋರ್ಸ್ ಐತೆ, ಅದರಲ್ಲಿ ಏರ್ ಫೋರ್ಸ್ ಐತೆ, ಅದರಲ್ಲಿ ಮಿಲಿಟರಿ ಐತೆ, ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶಕ್ಕೆ ಅವರು ರಕ್ಷಾ ಮಾಡ್ತಾ ಇದ್ದಾರೆ. ನಮ್ಮದು ಕರ್ತವ್ಯ ಏನಂದರೆ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನಾ ಮಾಡಬೇಕು. ಎಲ್ಲರೂ ಮಸೀದ್ಗೆ ನಾವು ಒಂದು ಮೆಸೇಜ್ ಕೊಟ್ಟಿದ್ದೀವಿ. ನಮ್ಮ ಮಿನಿಸ್ಟರ್ BZ ಜಮೀರ್ ಅಹಮದ್ ಖಾನ್ ಸಾಹೇಬರವರು ಒಂದು ಸೂಚನೆ ಕೊಟ್ಟಿದ್ದಾರೆ, ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಮಸೀದ್ನಲ್ಲಿ ಒಗ್ಗಟ್ಟಾಗಿ ದೇವರ ಮುಂಗಡೆ ಒಂದು ಪ್ರಾರ್ಥನಾ ಮಾಡಿ ಅಂತ. ಅದಕ್ಕಾಗಿ ನಮ್ಮ ಜಾಮೆ ಮಸೀದ್ ಮುಸ್ಲಿಂ ಚಾರಿಟೇಬಲ್ ಫಂಡ್ ಟ್ರಸ್ಟ್ ಮತ್ತು ಎಲ್ಲರೂ ಮಸೀದ್ಗಳಲ್ಲಿ ಒಂದು ಪ್ರಾರ್ಥನಾ ಮಾಡಿದ್ದಾರೆ. ಏನೇನ ಆಗಲಿ ನಮ್ಮ ಯಾರ್ಯಾರು ಜವಾನು ಅಲ್ಲಿಗೆ ಹೋಗ್ಬಿಟ್ಟು ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ, ಅವರಲ್ಲಿ ಶಕ್ತಿ ಬರಬೇಕು, ಅವರು ಧೈರ್ಯದಿಂದ ಅವರಿಗೆ ಒಂದು ಉತ್ತರ ಕೊಡಬೇಕು ಅಂತ ನಾವು ಎಲ್ಲರೂ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ನಾವು ಮುಸ್ಲಿಮು, ನಾವು ಸಿಕ್ಕು, ನಾವು ಹಿಂದೂ, ನಾವು ಅದರ ಕ್ರಿಶ್ಚಿಯನ್ ಆ ಥರ ಏನು ನಮ್ಮ ಭೇದ ಭಾವ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇವಾಗ ನಿಲ್ತಿದ್ದೀವಿ, ಅವ್ರು ಉತ್ತರ ಕೊಡ್ತಾ ಇದ್ದೀವಿ ಅಂತ ಒಂದು ಸಂದೇಶ ಎಲ್ಲರಿಗೆ ಹೋಗಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಮ್ ಲಿಂಗಾರೆಡ್ಡಿ ಸಾಹೇಬರು ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಎಲ್ಲರಿಗೆ ಒಂದು ಇದು ಆಗಬೇಕು ಅಂತ. ಆ ಥರನೇ ನಮ್ಮ ವಕ್ಫ್ ಮಿನಿಸ್ಟರು ಒಂದು ಸೂಚನೆ ಕೊಟ್ಟಿದ್ದಾರೆ, ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಎಲ್ಲರೂ ಮುಸ್ಲಿಂ ಧರ್ಮ ಗುರುಗಳು ಪ್ರಾರ್ಥನಾ ಮಾಡಿ, ಎಲ್ಲರೂ ಮುಸ್ಲಿಂ ಬಾಂಧವಗಳು ಪ್ರಾರ್ಥನಾ ಮಾಡಿ ಇವತ್ತು ನಾವು ನಿಲ್ಕೊಂಡು ದೇವರ ಹತ್ರ ಪ್ರಾರ್ಥನಾ ಮಾಡಿದ್ದೀವಿ. ಏನಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು, ಅವ್ರು ಉತ್ತರ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಎಲ್ಲರೂ ಜೊತೆಯಾಗಿ ಇರಬೇಕು ಅಂತ ನಾವು ಒಂದು ಪ್ರಾರ್ಥನಾ ಮಾಡಿದ್ದೀವಿ. ಎಲ್ಲರಿಗೆ ಗೊತ್ತು ಪಹಲ್ಗಾಮ್ನಲ್ಲಿ ಏನೋ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಏನೇನ್ ಮಾಡಿದ್ದಾರೆ, 26 ಜನ ಸತ್ತು ಹೋಗಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲರಿಗೆ ನೋವು ಆಗಿದೆ. ಅದು ಉತ್ತರ ಕೊಡೋದಕ್ಕೆ ಇವಾಗ ನಮ್ಮ ಸರ್ಕಾರ ಮುಂದ್ಗಡೆ ಬಂದ್ಬಿಟ್ಟು ಅದು ಉತ್ತರ ಕೊಡ್ತಾ ಇದ್ದಾರೆ. ಆ ಉತ್ತರನಲ್ಲಿ ನಾವು ಎಲ್ಲ ಜೊತೆನಲ್ಲಿ ಇದ್ದೀವಿ. ಪಕ್ಕ ಸರಿ. ಇದರಲ್ಲಿ ನಾವು ಮೊದಲಿನಿಂದ ಹೇಳ್ಬಿಟ್ಟಿದ್ದೀವಿ, ನಮ್ಮ ಸರ್ಕಾರ ಏನ್ ಮಾಡ್ತಾರೆ ಆ ಡಿಸಿಷನ್ ನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಇದ್ದೀವಿ ಅಂತ. ಎಲ್ಲ ಸಮುದಾಯ ಫುಲ್ಲಿ ಸಪೋರ್ಟ್ ಐತೆ, ಇದರಲ್ಲಿ ಏನ್ ಭೇದ ಭಾವ ಇಲ್ಲ.